ಬೆಳಗಿನ ಶುಭೋದಯಗಳು. ತೋಟಗಾರಿಕಾ ವಿಜ್ಞಾನ ವಿಶ್ವವಿದ್ಯಾಲಯ ಬಾಗಲಕೋಟ್ ಮತ್ತು ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು ವತಿಯಿಂದ 16ನೇ ಅಂತರ ಮಹಾವಿದ್ಯಾಲಯಗಳ ಗೇಮ್ಸ್ ಮತ್ತು ಅಥ್ಲೆಟಿಕ್ ಕ್ರೀಡಾಕೂಟ ಕ್ರೀಡೋತ್ಕರ್ಷ 2025ರ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಇರುವ ಡಾಕ್ಟರ್ ಬೋರ್ಲಿಂಗ ಅವರೇ, ದಕ್ಷಿಣ ವಲಯ ಉಪ ಪೊಲೀಸ್ ಮಹಾನಿರ್ದೇಶಕರು ಮೈಸೂರು, ಹಾಗೂ ಈ ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳೇ ಹಾಗೂ ಈ ಕಾರ್ಯಕ್ರಮದ ಹಿಂದೆ ಇರುವ ಎಲ್ಲ ಅಧ್ಯಾಪಕ ಬಂಧುಗಳೇ ಹಾಗೂ ಈ ಕಾರ್ಯಕ್ರಮದ ಮುಖ್ಯ ಬಿಂದುಗಳಾದ ವಿದ್ಯಾರ್ಥಿಗಳೇ ಹಾಗೂ ಒಟ್ಟಿಗೆ 10 ಕಾಲೇಜುಗಳಿಂದ ಬಂದಿರುವ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವ ಎಲ್ಲ ಕ್ರೀಡಾಪಟುಗಳೇ ಹಾಗೂ ಮಾಧ್ಯಮ ಮಿತ್ರರೇ, ಈಗಾಗಲೇ ಈ ಕಾರ್ಯಕ್ರಮವನ್ನು ಭಾರಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇವೆ. ಇವತ್ತಿನ ಶಿಕ್ಷಣದಲ್ಲಿ ತೋಟಗಾರಿಕಾ ಶಿಕ್ಷಣ ತೋಟಗಾರಿಕೆಗೆ ಮಾತ್ರ ಸೀಮಿತವಾಗಿದೆ. ಇಂದಿನ ಶಿಕ್ಷಣದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟನ್ನು ಸ್ಟಡಿ ಮಾಡಬೇಕನ್ನೋದು ನಮ್ಮೆಲ್ಲರ ಆಶಯ. ಆ ಆಶಯದ ಜೊತೆಯಲ್ಲಿ ನಾವು ಉತ್ತಮ ಆರೋಗ್ಯ, ಉತ್ತಮ ಚಿಂತನೆ ಹಾಗೂ ಉತ್ತಮ ಮಾರ್ಗದರ್ಶಕರಾಗಬೇಕಂತಂದರೆ ಈ ಥರದ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ಭಾಗವಹಿಸಬೇಕು. ಸ್ಪೋರ್ಟ್ಸಲ್ಲಿ ಭಾಗವಹಿಸೋದ್ರಿಂದ ಒಂದು ನಮಗೆ ದೈಹಿಕವಾಗಿ ಶಕ್ತಿವಂತರಾಗ್ತೀವಿ, ಚಿಂತಾಶೀಲರಾಗ್ತೀವಿ, ಸೃಜನಾತ್ಮಕವಾದ ವಿಷಯಗಳನ್ನ ಅರ್ಥ ಮಾಡ್ಕೋಬೋದು. ಅದರ ಜೊತೆಯಲ್ಲಿ ಸೋಲು ಮತ್ತು ಗೆಲುವಿನ ಸಮಾನಾಂತರವಾಗಿ ತೆಗೆದುಕೊಳ್ಳುವ ಒಂದು ಸ್ಫೂರ್ತಿಯು ಸಹ ನಿಮಗೆ ಬರುತ್ತೆ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳೇ, ಈ ದಿನದ ನಿಮ್ಮ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸೋದು ಭಾಳ ಮುಖ್ಯ. ಭಾಗವಹಿಸಿದ್ದೇ ಆದಲ್ಲಿ ನೀವೆಲ್ಲರೂ ಭಾಗವಹಿಸಿ ಯಾರ್ಯಾರು ವಿಜಯಿಗಳಾಗ್ತಾರೋ ಅವ್ರಗಳ ಜೊತೆಯಲ್ಲಿ ವಿಜಯಿ ಆಗದೇ ಹೋದರೂ ಸಹ ಸೇರಿಕೊಂಡು ಹೋಗುವಂಥದ್ದು. ಸ್ಪೋರ್ಟ್ಸ್ ಅಂದ ತಕ್ಷಣ ಮೊದಲನೇದಾಗಿ ಯೋಚನೆ ಮಾಡಬೇಕಾಯ್ತು, ನಾವು ಒಟ್ಟಿಗೆ ಸೇರೋದಿದೆಯಲ್ಲ, 9-10 ಕಾಲೇಜುಗಳಿಂದ ಬಂದು ಸೇರೋದು, ಅದೇ ನಿಮ್ಮಲ್ಲಿ ಮೊದಲನೇ ಬಿಗಿನಿಂಗು. ಎರಡನೇದು, ನೀವೆಲ್ಲ ಒಟ್ಟಿಗೆ ಸೇರಿಬಿಟ್ಟು ಒಂದು ಒಳ್ಳೆಯ ಆಟ ಆಡಬೇಕು, ನಾವು ಒಳ್ಳೆಯ ಮನಸ್ಪರ್ಧೆಯಲ್ಲಿ ಆಡಬೇಕು ಅನ್ನೋದೇ ನಿಮ್ಮ ಒಳ್ಳೆಯ ಪ್ರೋಗ್ರೆಸ್. ನೀವೆಲ್ಲ ಒಟ್ಟಿಗೆ ಇದ್ದು ಆಟ ಆಡಿ ಕೊನೆಯಲ್ಲಿ ಗೆಲ್ತಿರಲ್ಲ, ಅದೇ ಸಕ್ಸಸ್. ಅದನ್ನು ನಿಮ್ಮ ಜೀವನದಲ್ಲೂ ಸಹ ಅದೇ ಥರ ಸಕ್ಸಸ್ಸು. ಎಷ್ಟೇ ಆಟ ಆಡಿದ್ರೂ ಒಬ್ಬನೇ ಮಾತ್ರ ಫಸ್ಟ್ ಪ್ರೈಸ್ ಬರುತ್ತೆ. ಅದೇ ಥರದಲ್ಲಿ ಸ್ಪೋರ್ಟ್ಸಲ್ಲೂ ಸಹ ನಿಮಗೆ ಎಲ್ಲ ಯಾವುದೇ